ಕ್ರಿಕೆಟ್ನಲ್ಲಿ ಕೆಲವರು ಎಷ್ಟೇ ರನ್ಸ್ ಹೊಡೆದ್ರು ಅಥವಾ ಫೇಲ್ಯೂರ್ ಆದ್ರೂ ದೊಡ್ಡ ಮಟ್ಟದ ಡಿಸ್ಕಷನ್ಸ್ ಇರಲ್ಲ. ಆದರೆ ಕೆಲವೊಂದಷ್ಟು ಆಟಗಾರರ ಸಣ್ಣ ಫೇಲ್ಯೂರ್ ಕೂಡ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುತ್ತೆ. ಈಗ ವಂಡರ್ ಕಿಡ್ ವೈಭವ್ ಸೂರ್ಯವಂಶಿ ವಿಚಾರದಲ್ಲಿ ಆಗ್ತಾ ಇರೋದು ಕೂಡ ಅದೇ. ಸೂರ್ಯವಂಶಿ ಸೆಟ್ ಮಾಡಿರುವಂಥ ಟ್ರೆಂಡೇ ಹಂಗಿದೆ. ಈಗ ಕಳೆದ 3 ಪಂದ್ಯಗಳಲ್ಲಿ ಆರ್ಭಟ ತೋರಿಲ್ಲ ಅಂತ ಆಲ್ರೆಡಿ ಫೇಲ್ಯೂರ್ ಪಟ್ಟ ಕಟ್ತಿದ್ದಾರೆ. ಮತ್ತೊಂದು ಕಡೆ ವೈಭವ್ ಸೂರ್ಯವಂಶಿ ಸೇಮ್ ಪ್ಯಾಟರ್ನ್ ಔಟ್ ಆಗ್ತಾ ಇರೋದು ಕೂಡ ಚರ್ಚೆ ಆಗ್ತಿದೆ. ಹಾಗಾದ್ರೆ ಸೂರ್ಯವಂಶಿ T20ಗಷ್ಟೇ ಸೆಟ್ ಆಗೋದಾ? ಬ್ಯಾಟಿಂಗ್ ವೀಕ್ನೆಸ್ ಗೊತ್ತಾಯ್ತಾ? ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಕ್ರಿಕೆಟ್ ಜಗತ್ತಿನ ಕಣ್ಣಿಗೆ ವಂಡರ್ ಕಿಡ್ ಆಗಿರುವಂತ ವೈಭವ್ ಸೂರ್ಯವಂಶಿ ಆಲ್ರೆಡಿ ತಮ್ಮ ಕ್ರಿಕೆಟ್ ಕೆರಿಯರ್ಗೆ ಭದ್ರ ಬುನಾದಿಯನ್ನೇ ಹಾಕೊಂಡಿದ್ದಾರೆ. ದಶಕಗಳ ಕಾಲ ಕ್ರಿಕೆಟ್ನಲ್ಲಿ ಆಳಿ ದಂತಕಥೆಯಾಗಿರುವಂತ ಆಟಗಾರರೇ ವೈಭವ್ ಅವರ ಆಟವನ್ನ ಬಾಯ್ತುಂಬ ಹೊಗಳುತ್ತಿದ್ದಾರೆ. ಇನ್ನೇನು ಟೀಮ್ ಇಂಡಿಯಾಗೆ ಡೆಬ್ಯೂ ಮಾಡಿ ಚರಿತ್ರೆಯನ್ನ ಬರೆಯೋ ಹೊತ್ತಲ್ಲಿ ಬ್ಯಾಟ್ ಸೈಲೆಂಟ್ ಆಗಿದೆ. ಭಾರತ, ಅಫ್ಘಾನಿಸ್ತಾನ ಹಾಗೆ ಶ್ರೀಲಂಕಾ ನಡುವಿನ ಎ ತಂಡಗಳ ಏಕದಿನ ತ್ರಿಕೋನ ಸರಣಿಯ ತಂಡದಲ್ಲಿರುವಂತ ವೈಭವ್ ಕಳೆದ 3 ಪಂದ್ಯಗಳಲ್ಲಿ ಸಿಡಿಲಬ್ಬರ ನೀಡದೇ ಇರೋದೇ ಈಗ ಭಾರಿ ಚರ್ಚೆಯಾಗ್ತಿದೆ. 3 ಪಂದ್ಯ 79 ರನ್ಸ್ ಸೈಲೆಂಟ್ ಆದ ಸೂರ್ಯವಂಶಿ. ಭಾರತ ತಂಡದಲ್ಲಿ ಲೆಜೆಂಡರಿ ಪ್ಲೇಯರ್ಗಳಿದ್ದಾರೆ. ಎ ತಂಡಗಳ ಸರಣಿ ಕೂಡ ನಡೀತಾ ಇದೆ. ಅಫ್ಘಾನಿಸ್ತಾನ ವಿರುದ್ಧ ಏಕದಿನ ಪಂದ್ಯಗಳು ಕೂಡ ನಡೀತಾ ಇದೆ. ಆದರೆ ಬೇರೆಲ್ಲ ಆಟಗಾರರಿಗಿಂತ ವೈಭವ್ ಸೂರ್ಯವಂಶಿ ಆಟದ ಬಗ್ಗೆಯೇ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿದೆ. ಭಾರತ ಎ ತಂಡದ ಪರ ತ್ರಿಕೋನ ಸರಣಿಯನ್ನು ಆಡ್ತಾ ಇರುವಂತ ಸೂರ್ಯವಂಶಿ ಇದುವರೆಗೆ 3 ಪಂದ್ಯಗಳನ್ನು ಆಡಿರುವಂತದ್ದು. ಮೊದಲಿಗೆ ಶ್ರೀಲಂಕಾ ಎ ತಂಡದ ವಿರುದ್ಧ 12 ಎಸೆತಗಳಲ್ಲಿ 14 ರನ್ಗಳನ್ನು ಕಲೆ ಹಾಕಿ ಔಟ್ ಆಗಿರ್ತಾರೆ. ಅಂಡ್ ನೆಕ್ಸ್ಟ್ 2ನೇ ಪಂದ್ಯದಲ್ಲಿ ಅಫ್ಘಾನಿಸ್ತಾನ ಎ ತಂಡದ ವಿರುದ್ಧ 22 ಬಾಲಲ್ಲಿ 200ರ ಸ್ಟ್ರೈಕ್ ರೇಟ್ನಲ್ಲಿ 44 ರನ್ಗಳನ್ನು ಬಾರಿಸಿ ಔಟ್ ಆಗ್ತಾರೆ. 3ನೇ ಮ್ಯಾಚ್ ಅಲ್ಲಿ ಶ್ರೀಲಂಕಾ ಎ ತಂಡದ ಎದುರು 14 ಎಸೆತಗಳಲ್ಲಿ 21 ರನ್ಗಳನ್ನು ಗಳಿಸಿ ವಿಕೆಟ್ ಒಪ್ಪಿಸಿದ್ದಾರೆ. 3 ಪಂದ್ಯಗಳಿಂದ ವೈಭವ್ ಸೂರ್ಯವಂಶಿ ಒಟ್ಟಾರೆಯಾಗಿ 79 ರನ್ಗಳನ್ನು ಕಲೆ ಹಾಕಿದ್ದಾರೆ. ಈ ಪ್ರದರ್ಶನಕ್ಕೆ ಕೆಲವರು ಟೀಸ್ ಮಾಡ್ತಿದ್ದಾರೆ. ವೈಭವ್ ಸೂರ್ಯವಂಶಿ T20 ಫಾರ್ಮ್ಯಾಟ್ಗಷ್ಟೇ ಸೂಟ್ ಆಗೋದು ಅಥವಾ T20 ಪಂದ್ಯಗಳಿಗೆ ಏಕದಿನ ಮಾದರಿಯಲ್ಲಿ ಸ್ವಲ್ಪ ಪೇಷನ್ಸ್ ಬೇಕು. ಸೂರ್ಯವಂಶಿಗೆ ತಾಳ್ಮೆ ಅನ್ನೋದೇ ಇಲ್ಲ. ಪ್ರತಿ ಬಾಲ್ನೂ ಕೂಡ ಹೊಡಿಬಡಿ ಅಂತಾನೆ ನೋಡ್ತಾರೆ. ಇದೇ ಕಾರಣಕ್ಕೆ ಔಟ್ ಆಗ್ತಾ ಇರೋದು ಅಂತೆಲ್ಲ ಕೆಲವರು ಲೇವಡಿಯನ್ನ ಮಾಡ್ತಾ ಇರುವಂತದ್ದು. ಇದೆಲ್ಲದರ ನಡುವೆ ಸೂರ್ಯವಂಶಿ ಔಟ್ ಆಗ್ತಾ ಇರುವಂತ ವಿಧಾನ ಕೂಡ ಚರ್ಚೆ ಆಗ್ತಿದೆ. ಅವರ ಬ್ಯಾಟಿಂಗ್ ಸೀಕ್ರೆಟ್ ಎದುರಾಳಿಗಳಿಗೆ ಗೊತ್ತಾಯ್ತಾ ಎನ್ನುವಂತ ಮಾತುಗಳು ಕೇಳಿ ಬರ್ತಾ ಇರುವಂತದ್ದು. ಅದಕ್ಕೆ ಒಂದಷ್ಟು ಕಾರಣಗಳು ಕೂಡ ಇದೆ. ಬೌನ್ಸರ್ ಮತ್ತು ಶಾರ್ಟ್ ಬಾಲ್ಗೆ ಔಟ್ ಆಗ್ತಿದ್ದಾರಾ ವೈಭವ್? IPL ನಲ್ಲಿ ಎಂತೆಂತ ವರ್ಲ್ಡ್ ಕ್ಲಾಸ್ ಬೌಲರ್ಗಳನ್ನೇ ಬಿಟ್ಟಿಲ್ಲ ವೈಭವ್ ಸೂರ್ಯವಂಶಿ ಚೆಂಡಾಡಿದ್ದಾರೆ. ಆದ್ರೆ ಈಗ ಅಫ್ಘಾನ್ ಮತ್ತು ಲಂಕಾ ವಿರುದ್ಧ, ಅದು ಕೂಡ ಎ ತಂಡದ ವಿರುದ್ಧ ಬೇಗ ಔಟ್ ಆಗ್ತಾ ಇರೋದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇರುವಂತದ್ದು. ಇದಕ್ಕೆ ಒಂದಷ್ಟು ಕಾರಣ ಕೂಡ ಇದೆ. ವೈಭವ್ ಸೂರ್ಯವಂಶಿ ಹೇಳಿ ಕೇಳಿ ಪವರ್ ಹಿಟ್ಟರ್. ಅವರ ಬ್ಯಾಟಿಂಗ್ ಸ್ಟೈಲ್ ಇರೋದೇ ಹಂಗೆ ಅಗ್ರೆಸಿವ್ ಬ್ಯಾಟಿಂಗ್ ಇಂಟೆಂಟ್ ಅನ್ನ ತೋರಿಸ್ತಾರೆ. ಪವರ್ ಪ್ಲೇನಲ್ಲಂತೂ ಅವರನ್ನ ತಡೆಯೋರು ಯಾರೂ ಇರಲ್ಲ. ಪವರ್ ಪ್ಲೇ ಓವರ್ಗಳನ್ನು ಸಮರ್ಥವಾಗಿ ಬಳಸಿಕೊಂಡು 6-4ಗಳಲ್ಲೇ ಡೀಲ್ ಮಾಡುವಂತ ಆಟಗಾರ ಸೂರ್ಯವಂಶಿ. ಆದ್ರೆ ಶಾರ್ಟ್ ಪಿಚ್ ಎಸೆತಗಳು ಅಥವಾ ಆಫ್ ಸ್ಟಂಪ್ ಹೊರಗಿನ ಚೆಂಡುಗಳನ್ನ ಆಡುವಾಗ ಸತತವಾಗಿ ವಿಕೆಟ್ ಅನ್ನ ಕಳ್ಕೊಳ್ತಾ ಇದ್ದಾರೆ. ಈಗ ತ್ರಿಕೋನ ಏಕದಿನ ಸರಣಿಯಲ್ಲೂ ಕೂಡ ಆಗ್ತಿರೋದು ಅದೇ. IPL ನಲ್ಲಿ ಬೌನ್ಸರ್ಗಳಿಗೆ ಜಾಸ್ತಿ ವಿಕೆಟ್ ಅನ್ನು ಒಪ್ಪಿಸಿದ್ದು ಕೂಡ ಚರ್ಚೆಯಾಗಿತ್ತು. ಈಗ ಸೂರ್ಯವಂಶಿ ವೀಕ್ನೆಸ್ ಎದುರಾಳಿ ತಂಡಗಳು ತಿಳ್ಕೊಂಡ್ರ ಎನ್ನುವಂತರ ಬಗ್ಗೆ ಚರ್ಚೆ ಆಗ್ತಿದೆ. ಜೊತೆಗೆ ಒಂದಷ್ಟು ಪ್ರಶ್ನೆಗಳು ಬರ್ತಿವೆ. ಇದೇ ಕಾರಣಕ್ಕೆ ಕಳೆದ 3 ಪಂದ್ಯಗಳಲ್ಲಿ ವೈಭವ್ ಬೇಗನೆ ಔಟ್ ಆಗಿದ್ದಾರೆ ಅಂತ ಕೆಲ ಕ್ರಿಕೆಟ್ ಎಕ್ಸ್ಪರ್ಟ್ಗಳು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಸೂರ್ಯವಂಶಿ ಟೀಮ್ ಇಂಡಿಯಾಗೆ ಸೆಲೆಕ್ಟ್ ಆಗಿರೋದೇ ಆತನಲ್ಲಿರುವಂತಹ ಸ್ಕಿಲ್ ಇಂದ. IPL ನಲ್ಲಿ ಸೂಪರ್ ಡೂಪರ್ ಪ್ರದರ್ಶನ ನೀಡಿದ್ದಾರೆ. ಅದಕ್ಕೂ ಮುನ್ನ ಭಾರತ ಪರ ಅಂಡರ್-19 ತಂಡದಲ್ಲೂ ಕೂಡ ಅಬ್ಬರಿಸಿ ಚರಿತ್ರೆ ಬರೆದಿದ್ದಾರೆ. 2026ರ IPL ನಲ್ಲೂ ಕೂಡ ಲೆಜೆಂಡರಿ ಅಥವಾ ದಿಗ್ಗಜ ಬ್ಯಾಟರ್ಗಳನ್ನ ಹಿಂದಿಕ್ಕಿ ಅದ್ಭುತ ಬ್ಯಾಟಿಂಗ್ ಪ್ರದರ್ಶನ ತೋರಿದ್ರು. ಸೂಪರ್ ಸ್ಟ್ರೈಕರ್, ಹೈಯೆಸ್ಟ್ ಸಿಕ್ಸಸ್, ಮೋಸ್ಟ್ ಎಮರ್ಜಿಂಗ್ ವ್ಯಾಲ್ಯೂಯಬಲ್ ಪ್ಲೇಯರ್ ಹೀಗೆ ಹಲವು ಪ್ರಶಸ್ತಿಗಳನ್ನು ತಗೊಂಡಿದ್ರು. ಜೊತೆಗೆ ಆರೆಂಜ್ ಕ್ಯಾಪ್ ಕೂಡ ಪಡ್ಕೊಂಡಿದ್ದಾರೆ. ರಾಜಸ್ಥಾನ ಪರ ಪ್ರಚಂಡ ಬ್ಯಾಟಿಂಗ್ ಅನ್ನ ಮಾಡಿ 776 ರನ್ಗಳನ್ನ ಕಲೆ ಹಾಕಿ ಅಂತಿಮವಾಗಿ ಆರೆಂಜ್ ಕ್ಯಾಪ್ ಅನ್ನ ಗೆದ್ದು ಬೀಗಿದ್ರು. ಇದೇ ಕಾರಣಕ್ಕೆ ಟೀಮ್ ಇಂಡಿಯಾ ಬಾಗಿಲು ಕೂಡ ಓಪನ್ ಆಗಿದೆ. ಇನ್ನೇನು ಅಧಿಕೃತವಾಗಿ ಮೆನ್ ಇನ್ ಬ್ಲೂ ಜರ್ಸಿಯನ್ನ ತೊಟ್ಟು ಸೀನಿಯರ್ಸ್ ಜೊತೆ ಕಣಕ್ಕಿಳಿಬೇಕು ಅನ್ನುವಂತ ಹೊತ್ತಲ್ಲೇ ಕಳೆದ 3 ಪಂದ್ಯಗಳ ರನ್ಸ್ ಬಂದಿಲ್ಲ ಎನ್ನುವಂತ ವಿಚಾರ ಸಾಕಷ್ಟು ಚರ್ಚೆ ಆಗ್ತಿದೆ. ಇದನ್ನೇ ಇಟ್ಕೊಂಡು ವೈಭವ್ ಆಡಲ್ಲ ಅಂತೆಲ್ಲ ಕೆಲವರು ತಗಾದೆಯನ್ನ ತೆಗೆದಿದ್ದಾರೆ.
ಆದ್ರೆ ವೈಭವ್ ಕೆರಿಯರ್ ಈಗಷ್ಟೇ ಸ್ಟಾರ್ಟ್ ಆಗಿರುವಂತದ್ದು. ಸೊ ಪ್ರತಿ ಮ್ಯಾಚ್ ಅಲ್ಲೂ ಕೂಡ ಅರ್ಧ ಶತಕ ಅಥವಾ ಶತಕ ಹೊಡಿಬೇಕು ಅಂತಂದ್ರೆ ಯಾರಿಂದಲೂ ಕೂಡ ಆಗಲ್ಲ. ಸೊ ಆತರ ಎಕ್ಸ್ಪೆಕ್ಟ್ ಮಾಡೋದು ಕೂಡ ತಪ್ಪಾಗುತ್ತೆ. ಸೊ ವೈಭವ್ ವಿಚಾರದಲ್ಲೂ ಕೂಡ ಇದೇ ಆಗ್ತಿದೆ. ಆದ್ರೆ ಆತನ ಮೇಲೆ ಹೈ ಎಕ್ಸ್ಪೆಕ್ಟೇಷನ್ಸ್ ಇಟ್ಟಿರೋದೇ ಇಷ್ಟಕ್ಕೆಲ್ಲ ಕಾರಣ ಅನ್ನೋದನ್ನ ಒಪ್ಕೊಳ್ಬೇಕಾಗುತ್ತೆ. ಸೊ ಒಂದಷ್ಟು ಟೈಮ್ ಕೊಟ್ಟು ನೋಡಿದ್ರೆ ಖಂಡಿತವಾಗ್ಲೂ ಅವರು ಆಡೇ ಆಡ್ತಾರೆ. ಮತ್ತೆ ಸಿಡಿಲಬ್ಬರದ ವೈಭವ್ ಸೂರ್ಯವಂಶಿ ಅಬ್ಬರಿಸ್ತಾರೆ. ನಮಸ್ಕಾರ.